ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಹಳ ಪವಿತ್ರವಾದ ಅಪಾರ ಪುಣ್ಯ ಫಲವನ್ನು ನೀಡುವ ಮತ್ತು ಶಿವಪಾರ್ವತಿಯ ಸಂಪೂರ್ಣ ಕೃಪೆಯನ್ನು ಪಡೆಯಲು ಸಹಾಯ ಮಾಡುವ ಅಧಿಕ ಮಾಸದ 16 ಸೋಮವಾರದ ವ್ರತದ ಸಂಪೂರ್ಣ ಮಹತ್ವ, ನಿಯಮಗಳು, ಪೂಜೆ ವಿಧಾನ, ಸಂಕಲ್ಪ ಮತ್ತು ಉದ್ಯಾಪನೆ ವಿಧಾನವನ್ನು ತುಂಬ ವಿವರವಾಗಿ ತಿಳಿದುಕೊಳ್ಳೋಣ. ಈ ವ್ರತವನ್ನು ನಮ್ಮ ಹಿರಿಯರು 16 ಸೋಮವಾರ ವ್ರತ ಎಂದು ಕರೆಯುತ್ತಾರೆ. ಪುರಾಣಗಳಲ್ಲಿ ಈ ವ್ರತಕ್ಕೆ ಅತ್ಯಂತ ಮಹತ್ವ ನೀಡಲಾಗಿದೆ. ಯಾಕಂದ್ರೆ ಶಿವನು ಬೋಳೆ ಶಂಕರ, ಭಕ್ತಿಯಿಂದ ಕರೆದರೆ ತಕ್ಷಣ ಕೃಪೆ ಮಾಡುವ ದೇವರು. ಆದ್ದರಿಂದ ಶಿವನಿಗೆ ಪ್ರಿಯವಾದ ಸೋಮವಾರದ ದಿನದಲ್ಲಿ ಉಪವಾಸ ಮಾಡಿ ಈ ವ್ರತವನ್ನು ಆಚರಿಸಿದರೆ ಜೀವನದಲ್ಲಿರುವ ಅನೇಕ ಕಷ್ಟಗಳು ನಿವಾರಣೆಯಾಗುತ್ತವೆ. ಸಾಮಾನ್ಯವಾಗಿ 16 ಸೋಮವಾರ ವ್ರತವನ್ನು ಆಷಾಢ ಶುಕ್ಲ ಪಕ್ಷದಿಂದ ಕಾರ್ತಿಕ ಶುಕ್ಲ ಪಕ್ಷದವರೆಗೆ 16 ಸೋಮವಾರಗಳ ಕಾಲ ಮಾಡುತ್ತಾರೆ. ಆದರೆ ಅಧಿಕ ಮಾಸದಲ್ಲಿ ವಿಶೇಷ ನಿಯಮವಿದೆ. ಈ ಪವಿತ್ರ ಅಧಿಕ ಮಾಸದಲ್ಲಿ ಕೇವಲ 4 ಸೋಮವಾರ ವ್ರತ ಮಾಡಿದರೂ 16 ಸೋಮವಾರ ವ್ರತ ಮಾಡಿದಷ್ಟೇ ಪುಣ್ಯ ಫಲ ಸಿಗುತ್ತದೆ. ಅದಕ್ಕಾಗಿ ಈ ವ್ರತವನ್ನು ವಿಶೇಷವಾಗಿ ಅಧಿಕ ಮಾಸದಲ್ಲಿ ಆಚರಿಸಿದರೆ ಶಿವಪಾರ್ವತಿಯ ಅನುಗ್ರಹ ಬಹಳ ಬೇಗ ದೊರೆಯುತ್ತದೆ. ಈ ಬಾರಿ ಅಧಿಕ ಜ್ಯೇಷ್ಠ ಮಾಸ ಆರಂಭವಾಗುತ್ತಿರುವುದರಿಂದ ಮೊದಲ ಸೋಮವಾರ ವ್ರತವನ್ನು ಮೇ 18ರಂದು ಪ್ರಾರಂಭಿಸಬೇಕು. ನಂತರ ಮುಂದುವರೆದಂತೆ 4 ಸೋಮವಾರಗಳವರೆಗೆ ವ್ರತ ಆಚರಿಸಿ 5ನೇ ಸೋಮವಾರ ಉದ್ಯಾಪನೆ ಮಾಡಿ ವ್ರತವನ್ನು ಸಮಾಪ್ತಿ ಮಾಡಬೇಕು. ಈ ವ್ರತವನ್ನು ಮಾಡುವವರು ಬೆಳಿಗ್ಗೆಯಿಂದಲೇ ಶುದ್ಧ ಮನಸ್ಸಿನಿಂದ ಇರಬೇಕು. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶಿವನ ಧ್ಯಾನ ಮಾಡಬೇಕು. ಉಪವಾಸ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಪೂಜೆ ಮುಗಿಯುವವರೆಗೂ ನೀರು ಸೇವಿಸಬಾರದು. ಕೆಲವರು ಹಣ್ಣು ಅಥವಾ ಹಾಲು ಸೇವಿಸುತ್ತಾರೆ. ಆದರೆ ಈ ವಿಶೇಷ ವ್ರತದಲ್ಲಿ ಸಾಧ್ಯವಾದರೆ ನಿರ್ಜಲ ಉಪವಾಸ ಮಾಡುವುದು ಅತ್ಯಂತ ಶ್ರೇಷ್ಠ. ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ಮತ್ತೊಮ್ಮೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಪೂಜೆಗೆ ಸಿದ್ಧರಾಗಬೇಕು. ಮಹಿಳೆಯರು ಮಡಿಯ ಉಡುಪು ಧರಿಸಿ ಪೂಜೆ ಮಾಡಿದರೆ ಇನ್ನೂ ಹೆಚ್ಚು ಶುಭ ಎಂದು ಹೇಳುತ್ತಾರೆ. ಪೂಜೆ ಮಾಡುವ ಸ್ಥಳವನ್ನು ಮೊದಲು ಚೆನ್ನಾಗಿ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಬೇಕು. ದೇವರ ಮನೆಯಲ್ಲಿ ಶಿವಪಾರ್ವತಿ ಫೋಟೋ ಅಥವಾ ಶಿವನ ಚಿತ್ರವನ್ನು ಇಟ್ಟು ದೀಪ ಹಚ್ಚಬೇಕು. ನಂತರ ಒಂದು ದೊಡ್ಡ ತಟ್ಟೆಯಲ್ಲಿ 4 ಶಿವಲಿಂಗಗಳನ್ನು ಇಡಬೇಕು. ಸಾಮಾನ್ಯ 16 ಸೋಮವಾರ ವ್ರತದಲ್ಲಿ 1 ಶಿವಲಿಂಗ ಮಾಡುತ್ತಾರೆ. ಆದರೆ ಅಧಿಕ ಮಾಸದಲ್ಲಿ 4 ಸೋಮವಾರಗಳಲ್ಲಿ 16 ಸೋಮವಾರದ ಫಲ ಸಿಗುವುದರಿಂದ ಪ್ರತಿಯೊಂದು ಸೋಮವಾರವೂ 4 ಶಿವಲಿಂಗಗಳನ್ನು ಮಾಡಬೇಕು. ಹುತ್ತದ ಮಣ್ಣು ಅಥವಾ ತುಳಸಿ ಕಟ್ಟೆಯ ಮಣ್ಣಿನಿಂದ ಶಿವಲಿಂಗ ಮಾಡುವುದು ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ. ಪ್ರತಿಯೊಂದು ಶಿವಲಿಂಗವನ್ನು ಭಕ್ತಿಯಿಂದ ಸ್ವಚ್ಛವಾಗಿ ರೂಪಿಸಬೇಕು. ಶಿವನು ಭಕ್ತಿಯನ್ನು ಮಾತ್ರ ನೋಡುವನು. ಅದಕ್ಕಾಗಿ ಶಿವಲಿಂಗ ಸಣ್ಣದಾಗಿದ್ದರೂ ಪರವಾಗಿಲ್ಲ, ಭಕ್ತಿ ಮುಖ್ಯ. ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಗಣಪತಿಯನ್ನು ಪ್ರತಿಷ್ಠಾಪಿಸಬೇಕು. ಯಾವುದೇ ಪೂಜೆ ಮಾಡುವ ಮೊದಲು ಗಣಪತಿ ಪೂಜೆ ಮಾಡುವುದು ಅತ್ಯಗತ್ಯ. ವಕ್ರತುಂಡ ಮಹಾಕಾಯ ಅಂತ ಹಾಗೆ ಶುಕ್ಲಾಂಬರಧರಂ ವಿಷ್ಣು ಮಂತ್ರಗಳನ್ನು ಹೇಳಿ ಗಣಪತಿಯನ್ನು ಧ್ಯಾನಿಸಬೇಕು. ನಂತರ ಕೈಯಲ್ಲಿ ಅಕ್ಷತೆ, ಹೂವು ಮತ್ತು ನೀರು ಹಿಡಿದು ಸಂಕಲ್ಪ ಮಾಡಬೇಕು. ನಿಮ್ಮ ಕುಟುಂಬದ ಆರೋಗ್ಯ, ಐಶ್ವರ್ಯ, ಮಕ್ಕಳ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಸಂತಾನ, ಮನಃಶಾಂತಿ ಮತ್ತು ಶಿವಪಾರ್ವತಿಯ ಕೃಪೆಗಾಗಿ ಸಂಕಲ್ಪ ಮಾಡಬೇಕು. ಶ್ರೀ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥಂ ಅಧಿಕ ಮಾಸ ನಿಮಿತ್ತ 16 ಸೋಮವಾರ ವ್ರತಂ ಕರಿಷ್ಯೆ ಎಂದು ಹೇಳಿ ಸಂಕಲ್ಪ ಮಾಡಬೇಕು. ಅದಾದ ನಂತರ ಶಿವಪೂಜೆ ಪ್ರಾರಂಭಿಸಬೇಕು. ಮೊದಲು ಶಿವಲಿಂಗಗಳಿಗೆ ಪಂಚಾಮೃತ ಸ್ನಾನ ಮಾಡಬೇಕು. ಹಾಲು, ಮೊಸರು, ತುಪ್ಪ, ಜೇನು ಮತ್ತು ಸಕ್ಕರೆಯಿಂದ ಪಂಚಾಮೃತ ತಯಾರಿಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು. ನಂತರ ಶುದ್ಧ ನೀರಿನಿಂದ ಅಭಿಷೇಕ ಮಾಡಬೇಕು. ಗಂಗೆ ಚ ಯಮುನೆ ಚೈವ ಎಂದು ಹೇಳುತ್ತಾ ಕಲಶ ನೀರನ್ನು ಪ್ರೋಕ್ಷಣೆ ಮಾಡಿದರೆ ಅತ್ಯಂತ ಶುಭ. ಶಿವನಿಗೆ ಬಿಳಿ ಗಂಧ ತುಂಬಾ ಪ್ರಿಯವಾದದ್ದು. ಆದ್ದರಿಂದ ಬಿಳಿ ಗಂಧ ಹಚ್ಚಬೇಕು. ನಂತರ ಬಿಳಿ ಹೂವು, ಮಲ್ಲಿಗೆ, ಸೇವಂತಿಗೆ, ಬಿಲ್ವಪತ್ರೆ, ತುಳಸಿದಳ ಇತ್ಯಾದಿಗಳನ್ನು ಅರ್ಪಿಸಬೇಕು. ಶಿವನಿಗೆ ಬಿಲ್ವಪತ್ರೆ ಅರ್ಪಿಸುವುದು ಅತ್ಯಂತ ಮಹತ್ವದ್ದು. 1 ಬಿಲ್ವದಳ ಅರ್ಪಿಸಿದರೂ ಶಿವನು ಸಂತೋಷ ಪಡುವನು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ನಂತರ ತಿಲ ಅಕ್ಷತೆ ಅರ್ಪಿಸಬೇಕು. ಬಿಳಿ ಅಕ್ಕಿ, ಎಳ್ಳು, ಕಡಲೆಬೇಳೆ, ಹೆಸರುಬೇಳೆ ಇವುಗಳನ್ನು ಸೇರಿಸಿ ತಯಾರಿಸಿದ ತಿಲಾಕ್ಷತೆಯನ್ನು ಶಿವನಿಗೆ ಅರ್ಪಿಸಬೇಕು. ಶಿವ ಅಷ್ಟೋತ್ತರ ಅಥವಾ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡಬೇಕು.
ಸಾಧ್ಯವಾದರೆ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಿದರೆ ಇನ್ನೂ ಹೆಚ್ಚಿನ ಫಲ ಸಿಗುತ್ತದೆ. ನಂತರ ಧೂಪ, ದೀಪ ಮತ್ತು ಆರತಿ ಮಾಡಬೇಕು. ಶಿವನಿಗೆ ತುಪ್ಪದ ದೀಪ ಹಚ್ಚುವುದು ಅತ್ಯಂತ ಶುಭಕರ ಎಂದು ಹೇಳುತ್ತಾರೆ. ಆರತಿ ಸಮಯದಲ್ಲಿ ಮನೆಯ ಎಲ್ಲರೂ ಸೇರಿ ಹರ ಹರ ಮಹಾದೇವ ಎಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಮನೆಯಲ್ಲಿ ದೈವಿಕ ವಾತಾವರಣ ನಿರ್ಮಾಣವಾಗುತ್ತದೆ. ಈ ಋತುದಲ್ಲಿ ನೈವೇದ್ಯಕ್ಕೂ ವಿಶೇಷ ಮಹತ್ವ ಇದೆ. ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಹುರಿದು ಅದಕ್ಕೆ ಬೆಲ್ಲ ಸೇರಿಸಿ ಉಂಡೆ ಮಾಡಬೇಕು. ಇದನ್ನು ಮಾಲೇದಿ ಉಂಡಿ ಎಂದು ಕರೆಯುತ್ತಾರೆ. ಪೂಜೆ ಆದ ನಂತರ ಮೊದಲು ಒಂದು ಉಂಡೆಯನ್ನು ಆಕಳಿಗೆ ಮೀಸಲಿಡಬೇಕು. ಗೋಮಾತೆಗೆ ಕೊಡುವುದು ಮಹಾಪುಣ್ಯ ಎಂದು ಹೇಳಲಾಗಿದೆ. ನಂತರ ಮನೆಯ ಎಲ್ಲರಿಗೂ ಪ್ರಸಾದ ಹಂಚಿ ಕೊನೆಗೆ ತಾವು ಕೇವಲ ಒಂದು ಉಂಡೆ ಮತ್ತು ಒಂದು ಲೋಟ ನೀರನ್ನು ಮಾತ್ರ ಸೇವಿಸಬೇಕು. ಅದೇ ಆ ದಿನದ ಆಹಾರ. ಮಾರನೇ ದಿನ ಮೊಸರನ್ನ ನೈವೇದ್ಯ ಮಾಡಿ ನಂತರ ಊಟ ಮಾಡಬೇಕು. ಈ ರೀತಿ 4 ಸೋಮವಾರಗಳವರೆಗೆ ನಿಯಮದಿಂದ ವೃತ ಆಚರಿಸಬೇಕು. 5ನೇ ಸೋಮವಾರ ವೃತದ ಉದ್ಯಾಪನೆ ಮಾಡಬೇಕು. ಆ ದಿನ ವಿಶೇಷವಾಗಿ ಹೋಳಿಗೆ, ಪಾಯಸ, ಅನ್ನ, ಸಾರು, ಕೋಸಂಬರಿ ಮತ್ತು ವಿವಿಧ ಅಡುಗೆಗಳನ್ನು ಮಾಡಿ ಶಿವನಿಗೆ ನೈವೇದ್ಯ ಮಾಡಬೇಕು. ನಂತರ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ಅನ್ನದಾನ, ವಸ್ತ್ರದಾನ ಅಥವಾ ಯಥಾಶಕ್ತಿ ದಾನ ಮಾಡಬೇಕು. ಬೆಳ್ಳಿ ಶಿವಲಿಂಗ, ಸ್ಫಟಿಕ ಲಿಂಗ ಅಥವಾ ಹಿತ್ತಾಳೆ ಲಿಂಗ ದಾನ ಮಾಡಿದರೆ ಇನ್ನೂ ಹೆಚ್ಚಿನ ಪುಣ್ಯ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಪೂಜೆ ಮಾಡಿದ ಎಲ್ಲ ಶಿವಲಿಂಗಗಳನ್ನು ನಂತರ ನದಿಯಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ವಿಸರ್ಜನೆ ಮಾಡಬೇಕು. ಆ ದಿನ ವೃತ ಮಾಡುವವರು ಸಾಮಾನ್ಯ ಊಟವನ್ನು ಮಾಡಬಹುದು. ಈ ವೃತವನ್ನು ಭಕ್ತಿಯಿಂದ ಆಚರಿಸಿದರೆ ಮನೆಯಲ್ಲಿ ಇರುವ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಸಾಲ ಬಾಧೆ ಕಡಿಮೆಯಾಗುತ್ತದೆ. ಅನಾರೋಗ್ಯ, ದುಃಖ, ಕಷ್ಟ, ಮಾನಸಿಕ ಒತ್ತಡ ದೂರವಾಗುತ್ತದೆ. ಶಿವನ ಅನುಗ್ರಹದಿಂದ ಲಕ್ಷ್ಮೀ ದೇವಿಯ ಕೃಪೆಯೂ ದೊರೆಯುತ್ತದೆ. ವಿವಾಹ ವಿಳಂಬ ಇರುವವರಿಗೆ ವಿವಾಹ ಯೋಗ ಬರುತ್ತದೆ. ಸಂತಾನ ಸಮಸ್ಯೆ ಇರುವವರಿಗೆ ಶುಭ ಫಲ ಸಿಗುತ್ತದೆ. ವಿದ್ಯಾರ್ಥಿಗಳು ಮಾಡಿದರೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಿಗುತ್ತದೆ. ಉದ್ಯೋಗ, ವ್ಯಾಪಾರ ಮತ್ತು ಜೀವನದಲ್ಲಿ ಏಳಿಗೆ ಕಾಣಬಹುದು. ಮುಖ್ಯವಾಗಿ ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಂತೋಷ ನೆಲೆಸುತ್ತದೆ. ಶಿವನು ಭಕ್ತಿಗೆ ಒಲಿಯುವ ದೇವರು. ಆದ್ದರಿಂದ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಜಪ ಮಾಡುತ್ತಾ ಈ ಪವಿತ್ರ ವೃತವನ್ನು ಆಚರಿಸಿ ಪರಮೇಶ್ವರನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಯಶಸ್ಸು ಸದಾ ತುಂಬಿರಲಿ. ಹರ ಹರ ಮಹಾದೇವ. ನಾನು ಕೊಟ್ಟಿರುವ ಪೂಜಾ ಮಾಹಿತಿ ಸಂಪೂರ್ಣವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.